ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ಗೌರವಧನ ಹೆಚ್ಚಳ ಮಾಡಬೇಕಾಗಿ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಅವರ ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇರಲಿಲ್ಲ. ಜೊತೆಗೆ ಇವರು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಭರವಸೆ ಸಿಗ್ತಾ ಇತ್ತು ಹೊರತು ಗೌರವಧನ ಹೆಚ್ಚಳ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ 2026 ಜಾನ್ವರಿಯಿಂದ ಮೇ ವರೆಗೂ ಏನೇನು ಅಂಗನವಾಡಿ ನೌಕರರ ಗೌರವಧನದ ಬಗ್ಗೆ, ಗೌರವಧನಕ್ಕೆ ಸಂಬಂಧಪಟ್ಟಂಗೆ ಏನೇನು ಬದಲಾವಣೆ ಆಗಿದೆ, ಸರ್ಕಾರದಿಂದ ಏನೇನು ಅಪ್ಡೇಟ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಮಾರ್ಚ್ 2026ರಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯ ನಂತರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಂಘದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಳದ ಬಗ್ಗೆ ಜೊತೆಗೆ ಭರವಸೆ ಸಹ ನೀಡಿದ್ರು ಇವರು ಅಂಗನವಾಡಿ ನೌಕರರಿಗೆ ಬೇಡಿಕೆಗಳು ಹಂತ ಹಂತವಾಗಿ ಈಡೇರಿಸುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ದೃಢವಾದ ಭರವಸೆಯನ್ನು ಸಹ ನೀಡಿದ್ದರು. ಜೊತೆಯಲ್ಲಿ ಕೇಂದ್ರ ಸರ್ಕಾರವು ತನ್ನ ಪಾಲಿನ ಗೌರವಧನವನ್ನು ಹೆಚ್ಚಿಸದೆ ರಾಜ್ಯ ಸರ್ಕಾರವು ಮತ್ತಷ್ಟು ಹೆಚ್ಚಿಸಲು ಕೂಡ ಸಿದ್ಧವಿದೆ ಎಂದು ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿವೇಶನದಲ್ಲಿ ತಿಳಿಸಿದ್ರು. ಸದ್ಯಕ್ಕೆ ರಾಜ್ಯ ಸರ್ಕಾರವು ಸುಮಾರು 9,800ರಷ್ಟು ಹೆಚ್ಚಿನ ಪಾಲನ್ನು ಕೊಡ್ತಾ ಇದೆ ಅಂಗನವಾಡಿ ನೌಕರರಿಗೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯ ಹುದ್ದೆಗೆ ಅರ್ಜಿ ಆಹ್ವಾನಿಸಿದ್ದಾರೆ. ದಕ್ಷಿಣ ಕನ್ನಡ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಮೇ 16ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ. ದಕ್ಷಿಣ ಜಾಬ್ಗೋಸ್ಕರ ಕಾಯ್ತಾ ಇದ್ರೆ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಕಲಬುರಗಿ ಮತ್ತು ಕೋಲಾರ ಇತ್ತೀಚೆಗೆ ಈ ಜಿಲ್ಲೆಗಳಲ್ಲಿಯೂ ಕೂಡ ನೇಮಕಾತಿಯ ಪ್ರಕ್ರಿಯೆ ಬಗ್ಗೆ ಅಪ್ಡೇಟ್ ಹೊರ ಬಂದಿದೆ. ಆಸಕ್ತಿ ಇರೋರು ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನೆಗಳ ಅಂದರೆ ಸಿಡಿಪಿಒ ಕಚೇರಿಗಳನ್ನು ಸಂಪರ್ಕಿಸಿ ನೀವು ಮಾಹಿತಿನ ಕಲೆಕ್ಟ್ ಮಾಡ್ಕೋಬಹುದು. ಜೊತೆಗೆ ಮಾಂಟೆಸರಿ ಶಿಕ್ಷಣ ಈ ವರ್ಷದಿಂದ ರಾಜ್ಯದ 5,000 ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರಿ ಮಾಂಟೆಸರಿ ಮಾದರಿ ಶಿಕ್ಷಣವನ್ನು ಆರಂಭಿಸಲು ನಿರ್ಧರಿಸಿದ್ದಾರೆ. ಸಾಕಷ್ಟು ಅಂಗನವಾಡಿಗಳಲ್ಲೆಲ್ಲ ಈ ಜೂನ್ ಇಂದ ಸಾಕಷ್ಟು ಅಂಗನವಾಡಿಗಳಲ್ಲಿ ಮಾಂಟೆಸರಿ ಜೊತೆಗೆ LKG UKG ಕೂಡ ಪ್ರಾರಂಭ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಾನೆ ಹೇಳಬಹುದು. 1.39 ಲಕ್ಷ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಹೊಸ ಯೂನಿಫಾರ್ಮ್ ನೀಡಬೇಕಾಗಿ ಬಟ್ಟೆಯಲ್ಲಿ ಅನುದಾನ ಕೂಡ ಮೀಸಲಿಡಲಾಗಿದೆ. ನಿವೃತ್ತಿ ಹೊಂದಿದ್ದ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ನೀಡಬೇಕಾದ ಇಡುಗಂಟು ಅಂದರೆ ಗ್ರಾಜ್ಯುಟಿ ಮೊತ್ತವನ್ನು ಕೂಡ ಶೀಘ್ರವಾಗಿಯೇ ಬಿಡುಗಡೆಯಾಗಲು ಕ್ರಮ ಕೈಗೊಳ್ಳಲಾಗಿದೆ. ಸದ್ಯಕ್ಕೆ ಅಧಿಕೃತವಾಗಿ ಜಾರಿಯಲ್ಲಿರುವ ಗೌರವಧನ ಕಾರ್ಯಕರ್ತೆಯರಿಗೆ 12,000, ಸಹಾಯಕಿಯರಿಗೆ 7,000. ಕಾರ್ಯಕರ್ತೆಯರು ಕನಿಷ್ಠ ವೇತನ 28,000ಕ್ಕೆ ಆಗ್ರಹಿಸಿ ಹೋರಾಟ ಮುಂದುವರೆಸಿದ್ರು. ಅದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದರೆ ಇದ್ರ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿಲ್ಲ. ಯೂನಿಫಾರ್ಮ್ಗೆ ಮೀಸಲಿಡಲಾಗಿದೆ. ಜೊತೆಗೆ LKG UKG ಮಾಂಟೆಸರಿ ಓಪನ್ ಮಾಡಬೇಕು ಅಂತ ಮೀಸಲಿಡಲಾಗಿದೆ. ಇದೇ ತರ ಗ್ರಾಜ್ಯುಟಿ ಸಹ ನಿವೃತ್ತಿ ಹೊಂದ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರಿಗೆಲ್ಲ ಗ್ರಾಜ್ಯುಟಿ ಸಹ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು 2026ರಲ್ಲಿ ಅಂಗನವಾಡಿ ನೌಕರರಿಗೆ ಬಂದಿರುವಂತಹ ಹೊಸ ಅಪ್ಡೇಟ್ಗಳಂತಾನೆ ಹೇಳ್ಬಹುದು. ನಮ್ಮ ರಾಜ್ಯ ಸರ್ಕಾರ ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಳ ಮಾಡಬೇಕು ಅಂತಾನೂ ಸಹ ಕ್ರಮ ಕೈಗೊಳ್ತಾ ಇದೆ. ಸದ್ಯದಲ್ಲಿಯೇ ತಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಬರಲಿದೆ ಅಂತಾನೆ ಹೇಳ್ಬಹುದು. ಆದರೆ ಈ ಗುಡ್ ನ್ಯೂಸ್ ನಿಮಗೆ ಬಂದ ತಕ್ಷಣ ತಿಳ್ಕೊಬೇಕಾದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಫ್ರೆಂಡ್ಸ್. ಇದೇ ತರ ಹೆಚ್ಚಿನ ಮಾಹಿತಿಗಳಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.